ಡೆವಿಲ್ ಸಿನಿಮಾದ ದಾಖಲೆ ಮುರಿದ ಮಾರ್ಕ್ ಟ್ರೈಲರ್. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಡಿಸೆಂಬರ್ ಅಭಿಮಾನಿಗಳ ಪಾಲಿಗೆ ಹಬ್ಬ. ಕನ್ನಡ, ಹಿಂದಿ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅಭಿನಯದ ಶಿವರಾಜ್ಕುಮಾರ್ ಅಭಿನಯದ 45 ಕೂಡ ತೆರೆಗೆ ಬರುತ್ತಿದೆ ಅಂತಲೇ ಹೇಳ್ಬೋದು. ಡೆವಿಲ್ ಹಾಗೂ ಮಾರ್ಕ್ ಟ್ರೈಲರ್ ನೋಡಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ಕೆಲವೇ ದಿನಗಳ ಅಂತರದಲ್ಲಿ 2 ಸಿನಿಮಾಗಳ ತೆರೆಗಳು ಬರುತ್ತಿವೆ. ವಿಶೇಷ 2 ಸಿನಿಮಾಗಳಲ್ಲಿ ಆ್ಯಕ್ಷನ್ ಹೈಲೈಟ್ ಆಗಿದೆ. ಡೆವಿಲ್ ಚಿತ್ರದಲ್ಲಿ ದರ್ಶನ್ ಅವರದ್ದಾಗಿದ್ದು ದ್ವಿಪಾತ್ರ ಎನ್ನಲಾಗುತ್ತಿದೆ. ಸುದೀಪ್ ಅವರು ಮಾರ್ಕ್ ಚಿತ್ರದಲ್ಲಿ ಪೊಲೀಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ಮಿಲಾನ ಪ್ರಕಾಶ್ ನಿರ್ದೇಶನ ಡೆವಿಲ್ ಸಿನಿಮಾದ ಟ್ರೈಲರ್ ಡಿಸೆಂಬರ್ 5ರಂದು ರಿಲೀಸ್ ಆಗಿತ್ತು. ಹಲವು ಆ್ಯಕ್ಷನ್ ಹಾಗೂ ಮಾಸ್ ಡೈಲಾಗ್ ಮೂಲಕ ಟ್ರೈಲರ್ ಗಮನ ಸೆಳೆದಿದೆ. ಈ ಚಿತ್ರದ ಟ್ರೈಲರ್ ಈವರೆಗೆ 11 ಮಿಲಿಯನ್ ಅಂದರೆ 1.1 ಕೋಟಿ ಬಾರಿ ವೀಕ್ಷಣೆ ಪಡೆದುಕೊಂಡಿದೆ. ಈ ದಾಖಲೆ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಮಾರ್ಕ್ ಟ್ರೈಲರ್ ಕೇವಲ 10 ಗಂಟೆಯ ಅವಧಿಯಲ್ಲಿ ಮುರಿದಿದೆ. ಸದ್ಯ ಮಾರ್ಕ್ ಟ್ರೈಲರ್ 14 ಮಿಲಿಯನ್ ವೀಕ್ಷಣೆ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ಓಕೆ ಕೇಸ್ ಮುಂದೆ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲವ್ ಯು ಸೊ ಮಚ್. ಆದ್ದರಿಂದ ಡೆವಿಲ್ ಸಿನಿಮಾದ ವೀಕ್ಷಣೆಗಿಂತ ಮಾರ್ಕ್ ಸಿನಿಮಾದ ಟ್ರೈಲರ್ ವೀಕ್ಷಣೆ ಜಾಸ್ತಿ ಆಗಿದೆ. ಥ್ಯಾಂಕ್ ಯು.